ಸಂಗೀತಗೆ ಪ್ರತಾಪ್ಗೆ ಶಿಕ್ಷೆ ಕೊಡಲೇಬೇಕು, ಇನ್ನೊಂದ್ಸರಿ ನನಗೆ ಶಿಕ್ಷೆ ಕೊಟ್ರೆ ನಾನು ಮಾಡಲ್ಲ. ಈ ಮಾತನ್ನು ತುಕಾಲಿ ಸಂತೋಷ್ ಅಣ್ಣವ್ರು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನೆನ್ನೆ ಒಂದು ಎಪಿಸೋಡಲ್ಲಿ ನಾವು ನೋಡಿರ್ತೀವಿ, ಗಾರ್ಡನ್ ಏರಿಯಾದಲ್ಲೂ ಕುತ್ಕೊಂಡು ಒಂದು ಯೋಗ ಮ್ಯಾಟ್ ಮೇಲೆ ಚೌಕಾಬಾರವನ್ನು ಹಾಕ್ಕೊಂಡು ಆಡ್ತಾ ಇರ್ತಾರೆ ಸಂಗೀತಕ್ಕ ಮತ್ತು ಪ್ರತಾಪ್ ಅಣ್ಣ. ಬಟ್ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಅವ್ರು ಸುಮ್ಮನೆ ಇರ್ತಾರೆ. ಆ ಬಿಗ್ ಬಾಸ್ ಮನೆಗೆ ಯಾವುದೇ ಆಟದ ವಸ್ತುಗಳಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ತಗೊಂಡು ಹೋಗ್ಬಾರ್ದು ಅಂತ ರೂಲ್ಸ್ ಇರುತ್ತೆ. ಏನೋ ಒಂದು ಬುಕ್ಸ್ ಆಗಿರ್ಬೋದು ಅದೆಲ್ಲ ತಗೊಂಡು ಹೋಗ್ಬಾರ್ದು. ಮತ್ತು ನೀವು ಆಡೋ ಥರ ಇದ್ದರೆ ಎಲ್ಲರೂ ಸಹ ಒಂದು ಇದು ಮಾಡ್ಕೊಂಡು ಆಡಬೇಕು. ಬಟ್ ಇಲ್ಲಿ ಚೌಕಾಬಾರ ಅನ್ನೋದು ಒಂದು ವೈಯಕ್ತಿಕವಾಗಿ ಅವರಿಬ್ರು ಕುತ್ಕೊಂಡು ಆಡ್ತಾ ಇದ್ದಂಥ ಆಟ. ಅದರಲ್ಲೂ ಯೋಗ ಮ್ಯಾಟ್ ಮೇಲೆ ಆ ಒಂದು ಬಾಕ್ಸನ್ನು ಹಾಕ್ಕೊಂಡು ಆಡ್ತಿದ್ರಲ್ಲ. ಸೊ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಕೂಡಲೇ ನೀವು ಚೌಕಾಬಾರಕ್ಕೆ ಬಳಸ್ತಾ ಇರುವಂತಹ ಎಲ್ಲ ವಸ್ತುಗಳನ್ನು ರೂಮಿಗೆ ತಂದಿಡಬೇಕು ಅಂತ ಹೇಳ್ತಾರೆ. ಸರಿ ಅಂತಂದ್ಬಿಟ್ಟು ಎಲ್ಲ ವಸ್ತುಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿ ಯೋಗ ಮ್ಯಾಟನ್ನು ಮರ್ತಿರ್ತಾರೆ. ಸೊ ಆ ಒಂದು ಯೋಗ ಮ್ಯಾಟನ್ನು ಸಹ ತಗೊಂಬರ್ಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಸೊ ಸರಿ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡು ಹೋಗಿ ಇಟ್ಟಿರ್ತಾರೆ ಆ ಒಂದು ರೂಮಲ್ಲಿ. ಸೊ ಅದನ್ನು ಬಿಗ್ ಬಾಸ್ ಅವ್ರು ಮತ್ತೆ ರಿಟರ್ನ್ ಕೊಡಲ್ಲ ಅಂತ ಗೊತ್ತು. ಬಟ್ ಇಲ್ಲಿ ಕೋಪ ಮಾಡ್ಕೊಂಡಿದ್ದು ವಿನಯ್ ಅಣ್ಣ ಮತ್ತು ಮೈಕಲ್ ಅಣ್ಣ. ಯಾಕಂದರೆ ಅವರು ಡೈಲಿ ಯೋಗ ಮಾಡ್ತಾ ಇದೆ ಅಂತ ಮ್ಯಾಟು ಸಹ ಹೋಯ್ತು. ಇನ್ನು ಏನೇನಿದೆ ಇನ್ನೂ ಏನೇನು ಉಳ್ಕೊಂಡಿದೆ ಈ ಬಿಗ್ ಬಾಸ್ ಮನೇಲಿ ಹೋಗೋದಕ್ಕೆ. ಇವ್ರು ಮಾಡ್ತಾ ಇರೋಂಥ ತಪ್ಪಿಗೆ ನಾವೆಲ್ಲ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ, ನಮಗೆಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇದೆ, ಇವ್ರಿಗೆ ಶಿಕ್ಷೆ ಕೊಡಲೇಬೇಕು ಅನ್ನೋ ಥರ ಒಂದು ಮಾತುಗಳು ಬರುತ್ತೆ. ಮತ್ತು ತುಕಾಲಿ ಸಂತೋಷ್ ಅಣ್ಣವರು ಫುಲ್ ರೊಚ್ಚಿಗೆ ಎದ್ಬಿಡ್ತಾರೆ. ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು, ಇಲ್ಲಾಂದರೆ ನಮ್ಗೆ ಏನೇ ಶಿಕ್ಷೆ ಕೊಟ್ಟರೆ ನಾವು ಮಾಡಲ್ಲ, ನಾವು ತಪ್ಪು ಮಾಡ್ತೀವಿ, ನಾವು ಆಮೇಲೆ ಏನು ಶಿಕ್ಷಣ ಫಾಲೋ ಮಾಡೋದಿಲ್ಲ, ನೀವು ಕೊಟ್ಟರೆ ನಾವು ತಲೆನೇ ಕೆಡ್ಸ್ಕೊಳೋದಿಲ್ಲ ಅನ್ನೋ ಥರ ಹೇಳ್ತಾರೆ. ಇದು ರೂಲ್ಸನ್ನು ಫಾಲೋ ಮಾಡು ಅಂತ ಹೇಳೋ ಮೇಡಮ್ಮೇ ರೂಲ್ಸನ್ನು ತಪ್ಪಿದ್ದಾರೆ ಅಂತ ಸಂಗೀತ ಅವ್ರನ್ನ ಒಂದು ಸ್ವಲ್ಪ ಬೈಯೋ ಥರ ಇದು ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ನಾವು ಗಮನಿಸಿರ್ತೀವಿ, ರೂಲ್ಸ್ ಅಂತ ಹೇಳ್ತಾ ಇರ್ತಾರೆ ಯಾವಾಗೂ ಸಂಗೀತಕ್ಕವರು. ನಾನು ಆ ರೂಲ್ಸ್ ಚೆನ್ನಾಗಿ ನೋಡಿದ್ದೀನಿ, ಈ ರೂಲ್ಸ್ ಚೆನ್ನಾಗಿ ನೋಡಿದ್ದೀನಿ ಅಂತ. ಆದರೆ ಬಟ್ ಅವರೇ ಒಂದು ಮಿಸ್ ಆಗಿ ಒಂದು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ. ಸೊ ಇದಕ್ಕೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಸಹ ಕೋಪ ಮಾಡಿಕೊಂಡು ಕೆಂಡ ಕಾರ್ತಾ ಇದ್ದಾರೆ ಅವ್ರ ಮೇಲೆ. ಏನೇ ಆಗಲಿ ಪ್ರತಾಪಣ್ಣ ಮತ್ತು ಸಂಗೀತಕ್ಕವರು ಆಡಿದ ಚೌಕಾಬಾರ ಅವರ ಮೇಲೆ ದ್ವೇಷಕ್ಕೆ ಕಾರಣ ಆಗೋಯ್ತಾ? ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಮನೇಲಿ ಈಗ ಸ್ವಲ್ಪ ಸಿಕ್ಕಿದ್ರೆ ಸಾಕು ಇಷ್ಟು ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಪ್ರತಾಪಣ್ಣ ಸಂಗೀತಕ್ಕ ಈ ಒಂದು ಆಟವನ್ನು ಬೇರೆ ಆಡಿದ್ದಾರೆ. ಇನ್ನು ಅವರು ಎಷ್ಟು ಕೋಪಕ್ಕೆ ಗುರಿ ಆಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಒಂದು ಕಡೆ ಅಂದರೆ ಸಂಗೀತಕ್ಕ ಪ್ರತಾಪಣ್ಣ ಒಂದು ಕಡೆ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದೆ. ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು? ಸಂಗೀತಕ್ಕ ಮತ್ತು ಪ್ರತಾಪಣ್ಣವರು ಆಟ ಆಡಿದ್ದು ಸರಿನಾ, ಅಥವಾ ಬಿಗ್ ಬಾಸ್ ಮನೇಲಿ ಅಂತ ಉಳಿದ ಕಂಟೆಸ್ಟೆಂಟ್ಸ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇರೋದು ಸರಿನಾ? ಕಮೆಂಟ್ ಬಾಕ್ಸ್ ಒಂದು ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತೀರಿ ನಮ್ಮ ಚಾನಲನ್ನು.